ನಮಸ್ಕಾರ. ಇವತ್ತು ಪ್ರತಿಯೊಬ್ಬರಿಗೂ ಸಹ ಬೆಳಿಬೇಕು ಅನ್ನೋ ಆಸೆ ಇದೆ. ಆದರೆ ಪರಿಸ್ಥಿತಿಗಳು ಏನು ಮಾಡುತ್ತೆ, ಮನುಷ್ಯನ ಚೇಂಜ್ ಮಾಡ್ತಾ ಹೋಗ್ತಾ ಇರುತ್ತೆ. ಈಗ ನಿಮ್ಗೆಲ್ಲರಿಗೂ ಗೊತ್ತು, ಎಲ್ಲ ಕಡೆ ಟಫ್ ಟೈಮ್ ಇದೆ, ಬಿಸ್ನೆಸ್ ಆಗ್ತಾಯಿಲ್ಲ, ಸೇಲ್ಸ್ ಆಗ್ತಾಯಿಲ್ಲ, ಟರ್ನ್ ಓವರ್ ಮಾಡೋಕ್ಕಾಗ್ತಾಯಿಲ್ಲ, ಆ್ಯಂಡ್ ನಾವೇನು ಅಂದ್ಕೊಂಡಿದ್ವಿ ಆ ಲೈಫ್ನ ಲೀಡ್ ಮಾಡೋಕ್ಕಾಗ್ತಾಯಿಲ್ಲ ಅಂತೇಳಿ. ಹಾಗಾದರೆ ಇಂಥ ಒಂದು ಟೈಮಲ್ಲಿ ನಾವು ಏನನ್ನು ಫೋಕಸ್ ಮಾಡಬೇಕು, ಏನು ಮಾಡಿದ್ರೆ ಈ ಟಫ್ ಟೈಮ್ನ ಹೊರಗಡೆ ಬರೋಕ್ಕೆ ಸಾಧ್ಯ, ಹಾಗೆ ನಮ್ಮ ಒಂದು ಗೋಲ್ಸ್ ಏನಿದೆ, ಟಾರ್ಗೆಟ್ಸ್ ಏನು ಇಟ್ಕೊಂಡಿದ್ದೀವಿ ಅದನ್ನ ಅಚೀವ್ಮೆಂಟ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, ಕರೆಕ್ಟ್ ಅಲ್ವಾ? ಪ್ರತಿಯೊಬ್ಬರಿಗೂ ಇದೆ, ಬೆಳಿಬೇಕು ಅನ್ನೋ ಆಸೆ ಇದೆ, ಟಾಪ್ ಲೆವೆಲ್ ಬೆಳಿಬೇಕು ಅನ್ನೋ ಆಸೆ ಇದೆ. ಆದರೆ ಕೆಲವು ಸಂದರ್ಭಗಳು ಮನುಷ್ಯನ ಚೇಂಜ್ ಮಾಡ್ತಾ ಹೋಗ್ತಾ ಇರುತ್ತೆ. ನಾವು ಎಷ್ಟೊಂದು ಸಲ ಏನು ಮಾಡ್ತಾ ಇರ್ತೀವಿ, ನಮ್ಗೆ ಏನು ಬೇಡವೋ ಅದನ್ನು ತುಂಬ ಫೋಕಸ್ ಮಾಡ್ತಾ ಇರ್ತೀವಿ. ಅಂದರೆ ಈ ನೆಗೆಟಿವ್ಸ್ ಆಗಿರ್ಬೋದು, ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ನೆಗೆಟಿವ್ ಪೀಪಲ್ ಜೊತೆ ನಾವು ಏನು ಮಾಡ್ತಾ ಇರ್ತೀವಿ, ನಮ್ಮ ಸಂಪರ್ಕನ ಇಟ್ಕೊಂಡಿರ್ತೀವಿ. ಆಟೋಮೆಟಿಕ್ಕಾಗಿ ಯಾವುದು ಬೇಡ ಆಗಿರುತ್ತೆ ಜೀವನದಲ್ಲಿ ಅದನ್ನು ನಾವು ಫೋಕಸ್ ಮಾಡಿದಾಗ ಅದು ರಿಸಲ್ಟ್ ಸಿಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಏನನ್ನು ಬಿತ್ತುತ್ತೀವೋ ಅದನ್ನು ಬೆಳೀತಾ ಹೋಗ್ತೀವಿ. ಈ ನಿಮ್ಮ ನೆಗೆಟಿವ್ ಪೀಪಲ್ ಜೊತೆ ನಿಮ್ಮ ಲೈಫ್ನ ನಡೆಸಿದಾಗ, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ನಮ್ಮ ಥಾಟ್ಸು ಸಹ ನೆಗೆಟಿವ್ಸೇ ಆಗ್ತಾ ಇರುತ್ತೆ. ನಿಮ್ಮ ಸ್ಟೋರಿನ ಚೇಂಜ್ ಮಾಡಿದಾಗ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ನೀವು ಯಾವ ಸ್ಟೋರಿನ ಕ್ಯಾರಿ ಮಾಡ್ತಾ ಇದ್ದೀರಾ, ಪ್ರಾಬ್ಲಮ್ಸು, ಕಷ್ಟ, ಬಿಸ್ನೆಸ್ ಆಗ್ತಾ ಇಲ್ಲ, ಬೆಳೆಯೋಕ್ಕಾಗ್ತಾ ಇಲ್ಲ, ಟಫ್ ಇದೆ, ಮಾರ್ಕೆಟ್ ಇಲ್ಲ, ಎಲ್ಲ ಕಡೆ ಕೊರೋನಾ ಜಾಸ್ತಿ ಆಗಿದೆ, ಇದನ್ನು ನೀವು ಫೋಕಸ್ ಮಾಡ್ತಾ ಇದ್ದೀರಾ, ಅದೇ ರಿಸಲ್ಟ್ ಸಿಗ್ತಾ ಹೋಗ್ತಾ ಇರುತ್ತೆ. ಹಾಗಾದರೆ ಇದರಿಂದ ಹೊರಗಡೆ ಬರಬೇಕಾದಾಗ ನಾವು ಏನು ಮಾಡಬೇಕು? ನಾವು ಯಾವುದು ನಮಗೆ ಬೆಳವಣಿಗೆ ಕೊಡುತ್ತೋ, ಯಾವುದು ನಮಗೆ ಸಕ್ಸಸ್ ಕೊಡುತ್ತೋ ಅದನ್ನು ನಾವು ಫೋಕಸ್ ಮಾಡಬೇಕಾಗತ್ತೆ. ಬಟ್ ತುಂಬ ಜನ ಏನು ಮಾಡ್ತಾರೆ, ಬೆಳಿಗ್ಗೆ ಒಂದು ಹರಿಬರಿಲಿ ಬೇಡದಿರೋ ವಿಚಾರದ ಮೇಲೆ ತುಂಬ ಗಮನ ಹರಿಸ್ತಾ ಹೋಗ್ತಾ ಇರ್ತೀವಿ. ನಿಮ್ಮ ಜೀವನ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ, ನೀವು ಅಂದ್ಕೊಂಡು ಲೈಫ್ನ ನೀವು ಲೀಡ್ ಮಾಡಬೇಕು ಅಂತ ಹೇಳಿದಾಗ ನಾನು ಹೇಳೋದೇನೆಂದರೆ, SK ಲೈಫ್ ಲೀಡರ್ಶಿಪ್ ಲರ್ನಿಂಗ್ಸ್ ಏನು ಹೇಳುತ್ತೆ, ಫಸ್ಟು ನಮ್ಮ ಸ್ಟೋರಿನ ನಾವು ಚೇಂಜ್ ಮಾಡ್ಕೊಬೇಕು, ನಮ್ಮ ಜೀವನದ ಸ್ಟೋರಿನ ಚೇಂಜ್ ಮಾಡ್ಕೊಬೇಕು, ಬೆಳಿಬೇಕನ್ನೋ ಹಸಿವು ನಮಗಿರಬೇಕು. ಸರ್ ಹಾಗಾದರೆ ಹೇಗೆ ಚೇಂಜ್ ಮಾಡ್ಕೊಳ್ಳೋದು? ಜೀವನ ಸ್ಟೋರಿ ಅಂದ್ರೇನು? ತುಂಬ ಸಲ ನಾವೇನು ಮಾಡ್ತೀವಿ, ಯಾವುದೋ ಒಂದು ಸಕ್ಸಸ್ನ, ಯಾವುದೋ ಅಚೀವ್ಮೆಂಟ್ನ, ಹಳೇ ಸಕ್ಸಸ್ನ ನಾವು ಕ್ಯಾರಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಲೆವೆಲ್ ಬೆಳೆಯೋಕ್ಕೆ ಆಗ್ತಾ ಇರಲ್ಲ. ಸಮ್ ಟೈಮ್ ಈ ಥರ ಆಗಿರುತ್ತೆ. ಕೆಲವು ಟೈಮ್ ನಮ್ಮ ಲೈಫಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಫೈನಾನ್ಷಿಯಲ್ ಇಶ್ಯೂ ಆಗಿರ್ಬೋದು, ಪರ್ಸ್ನಲ್ ಇಶ್ಯೂ ಆಗಿರ್ಬೋದು, ಪ್ರೊಫೆಷ್ನಲ್ ಇಶ್ಯೂ ಆಗಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ಸೊ ಯಾವ್ದನ್ನ ತುಂಬ ನಂಬಿರ್ತೀವಿ, ಆ ನಂಬಿಕೆಗೆ ದ್ರೋಹ ಆಗಿರ್ಬೋದು. ಸೊ ಇದನ್ನೇ ನಾವು ಕ್ಯಾರಿ ಮಾಡ್ತಾ ಹೋದಾಗ ಏನಾಗ್ತಾ ಇರುತ್ತೆ, ನೀವು ಯಾವುದನ್ನು ಫೋಕಸ್ ಮಾಡ್ತೀರಾ ಅದು ಸಿಕ್ಕೇ ಸಿಗುತ್ತೆ ನಿಮಗೆ, ಯಾವುದನ್ನು ಅಟ್ರಾಕ್ಟ್ ಮಾಡ್ತೀರಾ ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇದರಿಂದ ಹೊರಗಡೆ ಬರಬೇಕು ಅಂತ ಹೇಳಿದಾಗ ಯಾವುದು ನಿಮಗೆ ಬೆಳವಣಿಗೆ ಕೊಡಲ್ವೋ ಆ ಥಾಟ್ಸ್ನ ನಿಲ್ಲಿಸಬೇಕಾಗತ್ತೆ, ಆ ಯೋಚನೆಗಳನ್ನ ನಾವು ನಿಲ್ಲಿಸಬೇಕಾಗತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ, ನಮ್ಮ ಮೈಂಡು, ನಮ್ಮ ಮನಸ್ಸು ಆ ಯೋಚನೆಗಳನ್ನ ನಿಲ್ಸೋಕ್ಕೆ ಬಿಡಲ್ಲ. ಸೊ ಇದು ನಿಲ್ಲಿಸಬೇಕಾದಾಗ ನಮ್ಮದೇ ಆದಂಥ ಒಂದು ಲೈಫ್ನ ನಾವು ರೂಪಿಸ್ಕೊಬೇಕು. ಅಂದರೆ ಮೊದಲನೇದಾಗಿ ನನ್ನ ಜೀವನನ ಹೇಗೆ ರೂಪಿಸ್ಕೊಬೇಕು, ಹೌ ಟು ಡಿಸೈನ್ ಅವರ್ ಲೈಫ್. ನನ್ನ ಲೈಫ್ ನಾನು ರೂಪಿಸ್ಕೋಬೇಕಂದ್ರೆ ಕೆಲವು ಗುಣಗಳನ್ನ ಬಿಡಬೇಕಾಗುತ್ತೆ, ಕೆಲವು ಗುಣಗಳನ್ನ ಬೆಳೆಸ್ಕೊಬೇಕಾಗುತ್ತೆ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ನಮ್ಗೆ ಯಾವುದು ಬೇಡ ಅದನ್ನು ಫೋಕಸ್ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಎಷ್ಟೋ ಜನ, ತುಂಬ ಜನ ಯಾಕೆ ಸಕ್ಸಸ್ಫುಲ್ ಆಗಲ್ಲ, ಫೇಲ್ಯೂರ್ ಆಗ್ತಾರೆ ಅಂತ ಹೇಳಿದಾಗ ಬೇರೆ ವಿಚಾರಗಳ ಮೇಲೆ ತುಂಬ ಗಮನ ಹರಿಸ್ತಾ ಅದನ್ನು ದೊಡ್ಡದಾಗಿ ಬೆಳೆಸ್ತಾರೆ. ಪ್ರಾಬ್ಲಮ್ನ ತುಂಬ ಫೋಕಸ್ ಮಾಡ್ತಾ ಪ್ರಾಬ್ಲಮ್ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಸೊ ಅವಾಗ ಜೀವನ ಏನಾಗುತ್ತೆ ಅಂದರೆ, ಪ್ರಾಬ್ಲಮ್ಸ್ ನಿಮಗಿನ್ನ ಎತ್ತರವಾಗಿ ಬೆಳೆಯುತ್ತೆ, ನೀವು ಅಲ್ಲೇ ಉಳ್ಕೊತೀರಾ. ಯಾವಾಗ ನಿಮ್ಮ ಜೀವನಕ್ಕಿಂತ ಪ್ರಾಬ್ಲಮ್ ಜಾಸ್ತಿ ದೊಡ್ಡದಾಗಿ ಕಾಣ್ತಾ ಇರುತ್ತೋ ನಮಗೆ ಸೊಲ್ಯೂಷನ್ ಸಿಗ್ತಾ ಇರಲ್ಲ. ನಾವು ಮಾಡಬೇಕಾಗಿದೆ ಅಂದರೆ, ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನ ಹೇಗೆ ಎದುರಿಸ್ಬೇಕು, ಹೇಗೆ ಫೇಸ್ ಮಾಡಬೇಕು. ಸಮಸ್ಯೆಗಳಿಗೆ ಎದುರುಕೊಂಡು ಓಡೋಗೋದಲ್ಲ, ಆ ಸಮಸ್ಯೆಗಳನ್ನ ಫೇಸ್ ಮಾಡೋವಂಥ ಗುಣಗಳನ್ನ ಬೆಳೆಸ್ಕೊಬೇಕು. ಅದನ್ನ ಬೆಳೆಸ್ಕೊಬೇಕು ಅಂತ ಹೇಳಿದ್ರೆ, ನಾನು ಎಷ್ಟು ರೆಡಿ ಇದ್ದೀನಿ, ನಾನು ಎಷ್ಟು ಪ್ರಿಪೇರ್ ಆಗಿದ್ದೀನಿ, ನನ್ನ ಮೈಂಡ್ಸ್ ಎಷ್ಟು ಸ್ಟ್ರಾಂಗ್ ಇದೆ, ನನ್ನ ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ. ಸೊ ನನ್ನ ಒಂದು ಸ್ಟ್ರೆಂತ್ ಮೇಲೆ ಕೆಲಸ ಮಾಡ್ತಾ ಇದ್ದೀನ ಅಥವಾ ವೀಕ್ನೆಸ್ ಮೇಲೆ ಕೆಲಸ ಮಾಡ್ತಾ ಇದ್ದೀನ. ಸೊ ನೋಯಿಂಗ್ಲಿ ನನ್ನ ಮೈಂಡ್ ಸೆಟ್ ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ, ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಲೈಫ್ನ ನೆಕ್ಸ್ಟ್ ಬೆಳಿಬೋದು. ನಿಮ್ಮ ಸ್ಟೋರಿನ ಚೇಂಜ್ ಮಾಡಿ, ನಿಮ್ಮ ಜೀವನದ ಸ್ಟೋರಿ ಚೇಂಜ್ ಮಾಡಿ. ಹೇಗಿರ್ಬೇಕು ಕಲರ್ಫುಲ್ ಲೈಫ್ನ ಅದನ್ನು ಬೆಳೆಸೋಣ. ಯಾಕಂತ ಹೇಳಿದಾಗ ಎಲ್ಲ ಕಡೆ ಪ್ರಾಬ್ಲಮ್ಸ್ ಇದೆ. ಈ ಪ್ರಾಬ್ಲಮ್ಸಲ್ಲಿ ಇಂಥ ಟೈಮಲ್ಲಿ ನಾನು ಸಸ್ಟೈನ್ ಆಗಬೇಕಾದ್ರೆ ನಾನು ಏನು ಮಾಡಬೇಕು, ಉಳ್ಕೊಬೇಕು. ಫಸ್ಟು ಲಾಭ, ಪ್ರಾಫಿಟ್ಟು, ಬಿಸ್ನೆಸ್ ಆಮೇಲೆ ನೋಡೋಣ. ಇಂಥ ಒಂದು ಟೈಮಲ್ಲಿ ಹೇಗೆ ನಾನು ರೂಪಿಸ್ಕೊಬೇಕು, ಸಸ್ಟೈನ್ ಆಗಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಸೊ ತಿಳ್ಕೊಳ್ಳೋಣ. ಸೊ ಚೇಂಜ್ ಯುವರ್ ಲೈಫ್ ಸ್ಟೋರಿ, ನಿಮ್ಮ ಜೀವನ ಸ್ಟೋರಿ ಚೇಂಜ್ ಮಾಡಿ, ಖಂಡಿತ ನಿಮ್ಮ ಲೈಫ್ ಚೇಂಜ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.